ಕರ್ನಾಟಕದ ಮೊಟ್ಟ ಮೊದಲ ಏಕೈಕ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ ಹೇಳ್ಬೋದು. ಲೈವ್ ಆಗಿ ಏನಂತಂದ್ರೆ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ. ರೆಸ್ಪಾನ್ಸ್ ಜಾಸ್ತಿ ಬರ್ತಾ ಇದೆ. ಎಲ್ಲ ಹಳ್ಳಿಯಿಂದ ಕಾಲ್ಸ್ ಬರ್ತಾ ಇದೆ, ಈ ತರ ನಮ್ ವಾಷಿಂಗ್ ಮಿಷಿನ್ ಬೇಕು, ನಾವೇ ಸೇಲ್ ಮಾಡ್ತೀವಿ ಅಂತ. 10 ಪೀಸ್ ಬೇಕಾ, 50 ಪೀಸ್ ಬೇಕಾ, 100 ಪೀಸ್ ಬೇಕಾ, 1000 ಪೀಸ್ ಬೇಕಾ, ಎಸ್ ಪೀಸ್ ಬೇಕು ಅಷ್ಟು ಪೀಸ್ ತಗೊಂಡೋಗ್ಬೋದು ಸರ್. ಹೋಲ್ಸೇಲರ್ಸ್ ಬೇಕು, ಡಿಸ್ಟ್ರಿಬ್ಯೂಟರ್ಸ್ ಬೇಕು, ಸಿಟಿಯಲ್ಲೂ ಬೇಕು, ಹಳ್ಳಿಯಲ್ಲೂ ಬೇಕು, ಡಿಸ್ಟ್ರಿಕ್ಟ್ ಅಲ್ಲೂ ಬೇಕು, ತಾಲೂಕಲ್ಲೂ ಬೇಕು. 10 ಪೀಸ್ ಬೇಕಂತ ಸೇಲ್ ಮಾಡಿ, 1000 ಪೀಸ್ ಬೇಕಂದ್ರೂ ಸೇಲ್ ಮಾಡಿ. ಸುತ್ತಿಗೆ ಇದು. ಓಕೆ, ಇದ್ರಲ್ಲಿ ಹೊಡೆದ್ರು ಏನಾಗಲ್ಲ. ಓಕೆ, ಏನಾಗಲ್ಲ. ಇದು ನಮ್ ಬಾಡಿ ಕ್ವಾಲಿಟಿ ಇರೋದು ಸೂಪರ್ ಕ್ವಾಲಿಟಿ. 100% ಕಾಪರ್ ವೈಂಡಿಂಗ್ ಮೋಟರ್ ಸರ್. ಜನ ಕೇಳ್ತಾರೆ ಇದು ಮ್ಯಾನುಫ್ಯಾಕ್ಚರ್ ಮಾಡಾದ್ಮೇಲೆ ನಾವು ನೋಡಕ್ ಆಗಲ್ಲ ಅಂತ. ಇಷ್ಟೊಂದು ಎಲ್ಲ ಮಿಷಿನ್ಸ್ ಇದೆಲ್ಲ ಮೋಟರ್ ಎಲ್ಲ 100% ಕಾಪರ್ ವೈಂಡಿಂಗ್ ಮೋಟರ್. ಓಕೆ, ಮಿಷಿನ್ ಸೌಂಡ್ಲೆಸ್ ಮಿಷಿನ್. ಸೌಂಡ್ಲೆಸ್? ಹೌದು ಸರ್. 100% ಕಾಪರ್ ಇದೆಯಲ್ಲ, ಅಷ್ಟೊಂದು ಸೌಂಡ್ ಮಾಡಲ್ಲ. ಆರ್ಮೇಚರ್ ಎಲ್ಲ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡತ್ತಾರ ಯಾವ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಕೊಡಲ್ಲ ಅಂತ. ಬೇರೆ ಅವರು ಕಸ್ಟಮರ್ ನಮ್ಗೆ ಏನ್ ಹೇಳಿದ್ರ ಅಂದ್ರೆ, ವಾಷಿಂಗ್ ಮಿಷಿನ್ ತಗೊಂಡಾದ್ಮೇಲೆ ಬೇರೆ ಕಂಪನಿದಲ್ಲಿ ವಾಟರ್ ಲೀಕೇಜ್ ಎಲ್ಲ ಇತ್ತು ಸರ್ ಅಂತ ಹೇಳಿದ್ರೆ, ಆಗ್ಬಿಟ್ಟು ಎಲ್ಲ ಕ್ವಾಲಿಟಿ ಆದ್ಮೇಲೆ ಪ್ರತಿಯೊಂದು ಚೆಕ್ ಮಾಡ್ತಾರೆ 100% ಸರ್. ಈ ರಿಮ್ಶಾ ವಾಷಿಂಗ್ ಮಿಷಿನ್ ಈ ಕ್ವಾಲಿಟಿ ಇಡೀ ಕರ್ನಾಟಕದಲ್ಲಿ ಯಾರು ಕೊಡಕ್ಕೆ ಸಾಧ್ಯನೇ ಇಲ್ಲ, ಈ ಕಮ್ಮಿ ಬೆಲೆಗೆ ಸರ್. ಸೊ ವೀಕ್ಷಕರೇ ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ. ತುಂಬಾ ಜನ ಎಲ್ಲ ಕೇಳ್ತಾ ಇದ್ರೆ, ಸರ್ ನಮ್ಗೆ ವಾಷಿಂಗ್ ಮಿಷಿನ್ ಏನಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇರುವಂತ ಯೂನಿಟ್ ಹೋಗಿ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು. ಸೊ ಲೈವ್ ಆಗಿ ನೋಡಿ ನಿಮ್ಗೆ ಕಾಣ್ತಾ ಇದೆ. ಸೊ ಇವತ್ತು ಸನ ಇಂಡಸ್ಟ್ರಿಯಲ್ಲಿ ಇದ್ದೀನಿ ನಾನು. ತುಂಬಾ ಜನ ಅಂತಿರ್ತಾರೆ, ಸರ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೇಲ್ ಮಾಡ್ತಾ ಇದೀವಿ ಅಂತ ಹೇಳಿ ವಿಡಿಯೋದಲ್ಲೆಲ್ಲ ಕತೆ ಹೇಳ್ತಿರ್ತಾರೆ. ಸೊ ಆತರ ಬೇಡ, ನೀವು ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿಗೆ ಹೋಗಿನೇ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು. ನಿಮ್ಗೆ 1 ಬೇಕಾದ್ರೆ ಕೊಡ್ತಾರೆ, 500 ಬೇಕಾದ್ರೆ ಕೊಡ್ತಾರೆ. ಹಳ್ಳಿಯಲ್ಲಿ ನೀವು ಬಿಸ್ನೆಸ್ ಮಾಡೋರಿಗೆ, ತಾಲೂಕಲ್ಲಿ, ಡಿಸ್ಟಿಕ್ ಅಲ್ಲಿ ಹೋಲ್ಸೇಲ್ ರೇಟ್ ಅಲ್ಲಿ ಏನಂತಂದ್ರೆ ಕರ್ನಾಟಕದ ಮೊಟ್ಟ ಮೊದಲ ಏಕೈಕ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ ಹೇಳ್ಬೋದು. ಎಲ್ಲ ಕಡೆ ನಾನು ಸುತ್ತಾಡಿದೀನಿ. ಫಸ್ಟ್ ಟೈಮ್ ಏನಂತಂದ್ರೆ ಫ್ಯಾಕ್ಟ್ರಿ ಟೂರ್ ಮಾಡ್ತಾ ಇದೀನಿ. ನೋಡಿ ಕಾಣ್ತಿದೆ ನಮಗೆ ಲೈವ್ ವಾಷಿಂಗ್ ಮಿಷಿನ್ ಅಂದ್ರೆ ಮಾರ್ಕೆಟಿಂಗ್ ಅಲ್ಲಿ ಏನಂತಂದ್ರೆ ಓಡ ಕುದುರೆ ತರ. ಸೊ ಹಂಗಾಗಿ ಏನಂತ ಪ್ರತಿಯೊಬ್ಬರು ತಗೊಂಡೇನಂತಂದ್ರೆ ಸೊ ಬಿಸ್ನೆಸ್ ಮಾಡ್ಕೋಬಹುದು. ಸೊ ಹೋಲ್ಸೇಲ್ ರೇಟ್ ಅಲ್ಲಿ ನೋಡಿ ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದಾರೆ. ನೋಡಿ ಕಾಣ್ತಿದೆ, ಲೈವ್ ಆಗಿ ತೋರಿಸ್ತಾ ಇದೆ ನಿಮ್ಗೆ. ಸೊ ಯಾವುದೇ ಇಲ್ಲಿ ಕ್ಲಿಪ್ ನಿಮ್ಗೆ ಯಾವುದೇ ಕಟ್ ಮಾಡಿ ತೋರಿಸ್ತಾ ಇಲ್ಲ. ಸೊ ಲೈವ್ ಆಗಿ ತೋರಿಸ್ತಾ ಇದೀನಿ, ಯಾವುದೇ ಬೀರಲ್ಲಿ ಯಾರು ಮಾಡಿ ಆತರ ಎಲ್ಲ. ನೋಡಿ ಲೈವ್ ಆಗಿ ಏನಂತಂದ್ರೆ ನಿಮ್ಗೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದಾರೆ. ಸೊ ವಾಷಿಂಗ್ ಮಿಷಿನ್ ಏನಂತಂದ್ರೆ ನಿಮ್ಗೆ ಸಿಗ್ತಾ ಇದೆ. ಸೊ ಯಾವ್ದು ಯಾವ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಇದೀವಿ ನಾವು. ಸೊ ನಮ್ ಜೊತೆ ಇಮ್ರಾನ್ ಸರ್, ಸೈಫ್ ಸರ್ ಇದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಏನ್ ಉದ್ದೇಶ, ಸೊ ಇದರಿಂದ ಏನಿದೆ, ಜನರಿಗೆ ಯಾತ್ರ ಕೊಡ್ತಾ ಇದ್ದಾರೆ, ಸೊ ಮೂಲ ಉದ್ದೇಶ ಏನಂತ ತಿಳ್ಕೊಳ್ಳೋಣ. ಬನ್ನಿ ಅವ್ರು ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಈಗ ಫಸ್ಟ್ ನಿಮ್ ಕಂಗ್ರಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ ನಾನು. ಕರ್ನಾಟಕದಲ್ಲಿ ಸೊ ಎಲ್ಲಾ ಜಿಲ್ಲೆಯಲ್ಲಿ ಸುತ್ತಾಡಿದ್ದೀನಿ ನಾನು. ಸೊ ಎಲ್ಲಾ ಕಡೆ ಏನಂತಂದ್ರೆ, ಸರ್ ನಮ್ದು ಸ್ಟೋರ್ ಇದೆ, ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಇದೆ ಅಂತ ಹೇಳಿ ತೋರಿಸ್ತಾ ಇರ್ತಾರೆ. ಬಟ್ ಡೈರೆಕ್ಟ್ ಆಗಿ ಫ್ಯಾಕ್ಟರಿ ಟೂರ್ ಯಾವ್ದು ಮಾಡಿಲ್ಲ ನಾನು. ಅದೇ ಕರ್ನಾಟಕದ ಏಕೈಕ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ ಅನ್ಕೊಂತೀನಿ ನಿಮ್ದು ನಾನು. ನಮಸ್ಕಾರ ವೀಕ್ಷಕರ್, ನನ್ನ ಹೆಸರು ಇಮ್ರಾನ್ ಅಂತ. ನೋಡಿ ಸರ್, ನಾವು ಫಸ್ಟ್ 15 ವರ್ಷ ಇಂಜಿನಿಯರಿಂಗ್ ಲೈನ್ ನಲ್ಲಿ ಕೆಲಸ ಮಾಡಿದೀನಿ. ಈಗಲೂ ಕೂಡ ನಮ್ದು ಇಂಜಿನಿಯರಿಂಗ್ ಲೈನ್ ನಲ್ಲಿ ನಮ್ ಫ್ಯಾಕ್ಟ್ರಿ ಈಗಲೂ ಸನಾ ಫ್ಯಾಬ್ರಿಕೇಶನ್ ಅಂತ ನಮ್ ಫ್ಯಾಕ್ಟ್ರಿ ಐತೆ ಇನ್ನ. ಈಗ ಬಂದು ಇದು ಸನಾ ಇಂಡಸ್ಟ್ರೀಸ್ ಅಂತ ಫ್ಯಾಕ್ಟ್ರಿ ಮಾಡಿರೋದು. ನಾವು ಮಾಡಿರೋದು 15 ವರ್ಷ ಇಂಜಿನಿಯರಿಂಗ್ ನಲ್ಲಿ. ಅವಾಗ ಒಂದು ವರ್ಕ್ ನಡೀತಿತ್ತದು, ಈಗ್ಲೂ ನಡೀತೈತೆ. ನಮ್ಮ ಬ್ರದರ್ಸ್ ನೋಡ್ಕೊಂತವ್ರೆ. ನಾವು ಒಂದ್ ಬಿಸ್ನೆಸ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಅವಾಗ ಈ ಬಿಸ್ನೆಸ್ ಮಾಡೋಣ ಅಂತ ತುಮಕೂರಲ್ಲಿ ಎಲ್ಲ ಹುಡುಕ್ದೆ ಬಿಸ್ನೆಸ್ಗೆ. ಬೆಂಗಳೂರು, ತುಮಕೂರು ಎಲ್ಲಾ ಕಡೆ ಹುಡುಕ್ದೆ. ಈ ಕಡೆ ಎಲ್ಲ ಯಾವ ಜಾಗದಲ್ಲಿ ಯಾವ ಬಿಸ್ನೆಸ್ ಚೆನ್ನಾಗ್ ನಡೀತೈತೆ ಎಲ್ಲಾರು ಅದೇ ಯೋಚನೆ ಮಾಡೋದು. ಬಿಸ್ನೆಸ್ ಚೆನ್ನಾಗ್ ಮಾಡೋದು ಯಾವ ಟ್ರೆಂಡ್ ನಡೀತೈತೆ ಅದು ನೋಡೋಣ ಮಾಡೋಣ ಅಂತ. ಅವಾಗ ನೋಡಿದ್ರೆ ಈ ವಾಷಿಂಗ್ ಮಿಷಿನ್ ನಡೀತಿತ್ತು. ಅವಾಗ ಹೋಗಿ ಕೇಳಿದ್ರೆ ಬಿಸ್ನೆಸ್ ಕೊಟ್ರು ಅವರು. ನಾನ್ ಬಂದಿ ತುಮಕೂರಲ್ಲಿ ಒಂದ್ ಶೋರೂಮ್ ಮಾಡ್ದೆ, ಎಲ್ಲಾ ಮಾಡ್ದೆ. ನಾವು ಮಾಡ್ಬಿಟ್ಟು ಎಲ್ಲಾ ನೋಡಿದ್ರೆ ಅವಾಗ ಆಯ್ತು ಬಂದ್ ತಗೊಂಡೋಗಿ ಅಂತ ಹೇಳಿದ್ರು. ವಾಷಿಂಗ್ ಮಿಷಿನ್ ತಗೊಂಡೋಗಿ ಮಾಡ್ದೆ, ಸ್ಟಾರ್ಟ್ ಮಾಡ್ದೆ. ವಾಷಿಂಗ್ ಮಿಷಿನ್ ಪ್ಲಸ್ ವಿತ್ ಗ್ರೈಂಡರ್ ಎರಡು ತಗೊಂಬಂದಿ ಮಾಡ್ದೆ ಶುರು. ಅವಾಗ ಸ್ಟಾಕ್ ಮುಗ್ದೋಯ್ತು. ಫೋನ್ ಹಾಕಿದ್ರೆ ಬನ್ನಿ ಸರ್ ಮಾತಾಡೋಣ, ಸ್ಟಾಕ್ ಇಲ್ಲ, 15 ದಿವಸ ಆಗತ್ತೆ, 10 ದಿವಸ ಆಗೈತೆ, ನೀವು ನೋಡಿದ್ರೆ ಸ್ಟಾಕ್ ಇಲ್ಲ ಅಂತ ಹೇಳ್ತಾರಲ್ಲ ಇವರು ಅಂತ ಯೋಚನೆ ಮಾಡಿ ಕೇಳಿದ್ರೆ ಅವಾಗ ವಿಚಾರಿಸ್ದೆ ಎಲ್ಲಾ ಕಡೆ. ಹೋಗಿ ವಿಚಾರಿಸಿದ್ರೆ ಇವರು ಆಚೆ ಕಡೆಯಿಂದ ತಗೊಂಡ್ಬಂದ್ ಮಾರ್ತಿರೋದು. ಔಟ್ ಸೈಡ್ ಇಂದ ತಗೊಂಡ್ಬಂದಿ ಎಲ್ಲಾ ಮಿಷಿನ್ ಇಕ್ಕೊಂಡು ಮಾರ್ತವ್ರೆ. ನಮ್ಗೆಲ್ಲಾ ಸುಳ್ಳು ಹೇಳ್ತಾವ್ರ. ಅವಾಗ ಇವ್ರೇ ತಗೊಂಡ್ಬಂದ್ ಮಾಡ್ತಾರ, ಇವ್ರಿಗೆ ಸಿಗ್ತಾ ಇಲ್ಲ ಮೆಟೀರಿಯಲ್, ಇವ್ರಿಗೆ ವಾಷಿಂಗ್ ಮಿಷಿನ್ ಸ್ಟಾಕ್ ಸಿಗ್ತಾ ಇಲ್ಲ. ಅವಾಗ ನಮ್ಗಿನ್ ಎಲ್ಪ್ ಬಿಸ್ನೆಸ್ ಕೊಡ್ತಾರ ಇವ್ರು. ಅದಕ್ಕೋಸ್ಕರ ನಾನ್ ಏನ್ ಯೋಚನೆ ಮಾಡ್ದೆ, ನನಗ್ ಆಗಿದ್ ಲಾಸು, ನನಗ್ ಆಗಿದ್ದು ಟೈಮ್ ವೇಸ್ಟ್, ಆಮೇಲೆ ನಮ್ಗ ಆಗಿದ್ ಇಷ್ಟೊಂದು ನಷ್ಟ. ಆ ತರ ಯಾಕೆ ಅಂತ ಯೋಚನೆ ಮಾಡಿ ಒಂದು ಕಾಲಿಕ್ಕಿದೇನಂದ್ರೆ ಒಂದು ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿನೇ ಮಾಡೋಣ ಅಂತ ಇವತ್ತು ಸನಾ ಇಂಡಸ್ಟ್ರೀಸ್ ಶುರು ಮಾಡಿದ್ವಿ. ಮ್ಯಾನುಫ್ಯಾಕ್ಚರ್ ಶುರು ಮಾಡಿದೀನಿ.
ಸೊ ವೀಕ್ಷಕರೇ, ಇಮ್ರಾನ್ ಸರ್ ಎಲ್ಲ ತಿಳಿಸ್ಕೊಟ್ರು. ನಮ್ ಜೊತೆ ಸೈಫ್ ಸರ್ ಇದಾರೆ, ಅವರಿಂದ ಕೆಲವೊಂದು ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇವಾಗ ನಮ್ಮ ಅಣ್ಣ ಹೇಳಿದ್ರೆ ಹೇಗೆ ಅವ್ರ ಎಕ್ಸ್ಪೀರಿಯನ್ಸ್ ಇತ್ತು ಅಂತ, ಅದೇ ತರ ನಮ್ದು ಎಕ್ಸ್ಪೀರಿಯನ್ಸ್ ಐಟಿ ಫೀಲ್ಡ್ ಅಲ್ಲಿ ಇದ್ದೆ. ಐಟಿ ಫೀಲ್ಡ್ ಅಲ್ಲಿ ಇದ್ದಿ ಬೇರೆ ಅವ್ರು ಇವಾಗ ನೀವು ನೋಡ್ತಾ ಇದೀರಾ ಹೇಗಿದೆ ಟ್ರೆಂಡ್ ಅಂತ. ಎಲ್ಲ ಐಟಿ ಬಿಟ್ಟು ಅಗ್ರಿಕಲ್ಚರ್ ಇಲ್ಲಾಂದ್ರೆ ಫುಡ್ ಇಂಡಸ್ಟ್ರಿ ಮಾಡೋಣ ಅಂತ ಹೋಗ್ತಾ ಇದ್ರೆ, ಅಲ್ಲಿ ಹೋದ್ರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ 10 ಲಕ್ಷ 20 ಲಕ್ಷ ಆತರ ಇದೆ. ಅದಾದ್ಮೇಲೆ ರಿಸ್ಕ್ ಇದೆ, ನಿಮ್ಗೆ ಬಿಸ್ನೆಸ್ ಆಗತ್ತಾ ಇಲ್ಲ ಅಂತ ಒಂದ್ ರಿಸ್ಕ್ ಇರುತ್ತೆ. ಅದಕ್ಕೆ ನಾವ್ ಏನ್ ಮಾಡಿದ್ವಿ ಅಂದ್ರೆ ಇದೇ ತರ ವಾಷಿಂಗ್ ಮಿಷಿನ್ ತಗೊಂಡ್ ಸೇಲ್ ಮಾಡಿದ್ವಿ. ಅದಾದ್ಮೇಲೆ ನಮ್ಗೆ ಸ್ಟಾಕ್ ಸಿಗ್ಲಿಲ್ಲ. ಅವಾಗ ಬಹಳ ಬೇಜಾರಾಯ್ತು, ಯಾಕಂದ್ರೆ ನಾವು ಒಂದ್ ಕೆಲ್ಸ ಬಿಟ್ಟು ಬೇರೆ ಒಂದ್ ಬಿಸ್ನೆಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಸ್ಟಾಕ್ ಸಿಗ್ಲಿಲ್ಲ. ಅದಕ್ಕೋಸ್ಕರ ನಾವು ಹುಡುಕಿ ನೋಡಿದ್ವಿ ಎಲ್ಲಿದೆ ಇವ್ರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಡೈರೆಕ್ಟ್ ಆಗಿ ಅಲ್ಲೇ ಹೋಗಿ ಮಾತಾಡೋಣ. ನಮ್ಗೆ ಡೈರೆಕ್ಟ್ ಆಗಿ ಜಾಸ್ತಿ ಸ್ಟಾಕ್ ಸಿಕ್ದ್ರೆ ನಾವೇ ಮಾರ್ಕೆಟ್ ಅಲ್ಲಿ ಫುಲ್ ಎಲ್ಲಾರು ಕೊಡೋಣ ಅಂತ ವಿಚಾರಿಸಿದಾಗ ನಮ್ಗೆ ಗೊತ್ತಾಯ್ತು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಲ್ಲ ಅಂತ. ಅದಕ್ಕೆ ನಾವು ಇದು ಸ್ಟಾರ್ಟ್ ಮಾಡಿರೋದು ಯಾಕಂದ್ರೆ ವಾಷಿಂಗ್ ಮಿಷಿನ್ ಮಾರ್ಕೆಟ್ ನೀವು ನೋಡಬಹುದು ಎಷ್ಟಂತ ದೊಡ್ಡದಿದೆ, ಎಲ್ಲಿ ಬೇಕಾದ್ರೂ ನೀವು ಸೇಲ್ ಮಾಡಬಹುದು. ಫಸ್ಟ್ 4-5 ಬ್ರ್ಯಾಂಡ್ ಇದೆ. ನೀವು ವಿಡಿಯೋಸ್ ಎಲ್ಲ ಮಾಡಿದಿರಾ ವಿಡಿಯೋಸ್, ನಾವು ನೋಡಿದೀವಿ. ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಡಿಸ್ಟ್ರಿಕ್ಟ್ ಗೆ ಒಂದೇ, ತಾಲೂಕ್ಗೆ ಒಂದೇ ಅಂತ ಒಬ್ರಿಗೆ ಕೊಡ್ತಾ ಇದಾರೆ. ಇವಾಗ ನೋಡ್ಬೇಕಂದ್ರೆ ಒಂದು ರೋಡ್ಗೆ ಎಲ್ಲಾದ್ರೂ ಹೋದ್ರೆ ಪಕ್ಕದಲ್ಲಿ ಎಲ್ಲಾ ಕಡೆ ಮೊಬೈಲ್ ಅಂಗಡಿ ಎಲ್ಲಾ ಇದೆ, ಎಲ್ಲಾರು ಸೇಲ್ ಮಾಡಬಹುದು. ಎಲ್ಲಾರು ಸೇಲ್ ಮಾಡ್ತಾರೆ, ಒಂದೇ ಜಾಗದಲ್ಲಿ ಸೇಲ್ ಮಾಡ್ತಾರೆ, ಸೇಲ್ ಆಗತ್ತೆ. ಬಟ್ ಅವ್ರು ಕೊಡ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ನಮ್ ಬೇಜಾರಾಗಿ ನಾವು ಇದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡ್ಬೇಕು, ರಿಟೇಲ್ ಇಂದ ಮ್ಯಾನುಫ್ಯಾಕ್ಚರಿಂಗ್ ಬರ್ಬೇಕಂತ ರಿಟೇಲ್ ಮ್ಯಾನುಫ್ಯಾಕ್ಚರಿಂಗ್ ಇವಾಗ ಬಂದ್ಬಿಟ್ಟು ಯಾರಿಗಾದ್ರೂ ಇರ್ಲಿ, ಎಷ್ಟಾದ್ರೂ ಇರ್ಲಿ, ಹಳ್ಳಿಗೂ ತಾಲೂಕು ಹೌದು ಒಂದು ಬೇಕಾದ್ರೂ ಹೌದು ಸರ್. ಕಸ್ಟಮರ್ಸ್ ನಮ್ಗೆ ಹೇಳಿದಾರೆ ಈ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಚೆನ್ನಾಗಿರತ್ತೆ ಅದೆಲ್ಲ ಹೇಳಿದಾರೆ. ನಾವು ಅದೆಲ್ಲ ಲೂಪ್ ಹೋಲ್ಸ್ ಮೈಂಡ್ ಅಲ್ಲಿ ಇಟ್ಕೊಂಡು ಇವಾಗ ನಾವು ಇಲ್ಲಿ ಲೂಪ್ ಹೋಲ್ಸ್ ಎಲ್ಲ ಕವರ್ ಮಾಡ್ಬೇಕು, ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಗಿ ಮಾಡ್ಕೊಳ್ಬೇಕಂತ ಡಿಸೈನ್ ಮಾಡಿದೀವಿ. ಅದ್ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಹೇಳ್ಕೊಡ್ತೀವಿ, ಏನೇನ್ ಚೇಂಜಸ್ ಇದೆ ಮಾರ್ಕೆಟ್ ಅಲ್ಲಿ ಇರುವ ವಾಷಿಂಗ್ ಮಿಷಿನ್ಗೂ ನಮ್ಮ ವಾಷಿಂಗ್ ಮಿಷಿನ್ಗೂ. ಮನುಷ್ಯನಿಗೂ ಭೂಮಿ ಮೇಲೆ ಬೆಳೆಯುವಂತ ಅವಕಾಶ ಇದೆ, ಕೆಲಸ ಮಾಡುವಂತ ಅವಕಾಶ ಇದೆ. ಸೊ ಹಂಗಾಗಿ ಏನಂತಂದ್ರೆ ನಾವು ಮ್ಯಾನುಫ್ಯಾಕ್ಚರ್ ಇದ್ರು ಒಂದು ಬೇಕಾದ್ರೆ ಕೊಡ್ತೀವಿ ಸರ್. ಸರ್ ಮ್ಯಾನುಫ್ಯಾಕ್ಚರ್ ಯಾರು ಒಂದು ಕೊಡಲ್ಲ. ಹೌದು ಸರ್, ಡೀಲರ್ಸ್ ಗಳೇ ಕೊಡಲ್ಲ. ನೀವು ಒಂದು ಕೊಡ್ತೀರ ಅಂದ್ರೆ ಗ್ರೇಟ್ ಸರ್. ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಏನಾಗತ್ತಂದ್ರೆ ಯಾರಾದ್ರೂ ಬಂದಿ ನಮ್ ಮನೆಗ್ ಬೇಕು, ಒಂದೇ ಒಂದ್ ಮಿಷಿನ್ ಬೇಕು, ನಾವು ಯೂಸ್ ಮಾಡಕ್ಕೆ ಸೇಲ್ ಮಾಡಕ್ ಇಲ್ಲ ಸರ್, ಒಂದೇ ಒಂದ್ ಬೇಕಂದ್ರೆ ಏನ್ ಮಾಡ್ತಾರೆ, ಇಲ್ಲ ನಾವು ಕೊಡಲ್ಲ, ಡಿಸ್ಟ್ರಿಬ್ಯೂಟರ್ ಇದಾರೆ ಅವ್ರ ಹತ್ರ ಹೋಗಿ, ರಿಟೇಲ್ ಇದ್ರೆ ಅವ್ರ ಹತ್ರ ಹೋಗಿ 1,000 ರೂಪಾಯಿ ಜಾಸ್ತಿ ಆಗ್ಬಿಡುತ್ತೆ. ಹೌದು, 1,000 ರೂಪಾಯಿ ಜಾಸ್ತಿ ಆಗ್ಬಿಡುತ್ತೆ. ನಮ್ದು ಆತರ ಇಲ್ಲ. ನಮ್ ಪ್ರಾಡಕ್ಟ್ ನೀವ್ ಯೂಸ್ ಮಾಡ್ಬೇಕಂದ್ರೆ ನೀವ್ ಬನ್ನಿ, ಒಂದ್ ಪೀಸ್ ರಿಟೇಲ್ ಅಲ್ಲಿ ಬೇಕಾ ತಗೊಂಡ್ ಹೋಗಿ ಆರಾಮಾಗಿ. ಇನ್ನೊಂದು ರಿಟೇಲ್ ಪ್ರೈಸ್ ನಾವು ಹೇಳ್ತಾ ಇರೋದು ಮಾರ್ಕೆಟ್ ಅಲ್ಲಿ ನೀವು ನೋಡಿದಿರಲ್ಲ ಪ್ರೈಸ್, ಆ ಪ್ರೈಸ್ ಇಂದ ಬಹಳ ಕಡಿಮೆ ಇದೆ. ಡೀಟೇಲ್ಸ್ ತಿಳಿಸ್ಕೊಡ್ತೇವೆ. ವೀಕ್ಷಕ ನೋಡಿ, ಇರುವಂತ ಕ್ವಾಲಿಟಿ, ಗುಣಮಟ್ಟ, ರಿಟೇಲ್ ಪ್ರೈಸ್ ಏನಂತಂದ್ರೆ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಅಂತ ಹೇಳ್ತಾರೆ. ಬನ್ನಿ ಎಲ್ಲ. ಸೊ ವೀಕ್ಷಕರೇ ಬನ್ನಿ, ಇವತ್ತು ಫ್ಯಾಕ್ಟರಿ ಟೂರ್ ಅಲ್ಲಿ ಇದೀವಿ. ನಮ್ ಬಗ್ಗೆ ತಿಳಿಸ್ಕೊಟ್ರಿ, ಎಲ್ಲಾನು ತಿಳಿಸ್ಕೊಟ್ರಿ, ಬ್ಯಾಕ್ ಗ್ರೌಂಡ್ ಬಗ್ಗೆ ಎಲ್ಲ. ಸರ್ ಯಾವ ತರ ಸರ್ ಮ್ಯಾನುಫ್ಯಾಕ್ಚರಿಂಗ್ ಯಾವ ತರ ಅದ, ಯಾವ ತರ ಇದ್ ಮಾಡ್ಕೊಂಡಿದ್ದೀರಾ ಎಲ್ಲ ತಿಳಿಸ್ಕೊಡಿ ಈಗ. ಡೆಫಿನೆಟ್ಲಿ ಸರ್, ಇವಾಗ ಲೈವ್ ವಿಡಿಯೋದಲ್ಲಿ ಇದೀರಾ, ಎಲ್ಲಾ ಏನೇನ್ ಸೆಕ್ಷನ್ಸ್ ಇದೆ ನಮ್ಮ ಫ್ಯಾಕ್ಟರಿಯಲ್ಲಿ ಎಲ್ಲ ತೋರಿಸ್ಕೊಡ್ತೀನಿ. ಬನ್ನಿ, ಇದ್ ನಮ್ ಫ್ಯಾಕ್ಟರಿ ಗ್ಯಾಲರಿ ಸರ್. ಗ್ಯಾಲರಿ ಅಂದ್ರೆ ಏನೇನ್ ಪ್ರಾಡಕ್ಟ್ಸ್ ಇದೆ ನಮ್ಮ ಹತ್ರ ಅಂತ ಡಿಸ್ಪ್ಲೇ ಅಲ್ಲಿ ಇಟ್ಟಿದೀವಿ, ಡೆಮೋ ಎಲ್ಲ ಮಾಡ್ಕೊಡ್ಬೋದು ಇಲ್ಲೇ. ನೋಡಿ, ಫೈಬರ್ ವಾಷಿಂಗ್ ಮಿಷಿನ್ ಇದೆ, 7.5 kg 10.5 kg ಗ್ರೈಂಡರ್ ಇದೆ, ಸ್ಟೀಲ್ ವಾಷಿಂಗ್ ಮಿಷಿನ್ ಇದೆ, ನಮ್ ಪಿಂಗ್ ಜಾಬ್ ಏರಿಯಾ ಇದೆ, ಡ್ರಿಲ್ಲಿಂಗ್ ಸರ್. ಹೌದು, ಡ್ರಿಲ್ಲಿಂಗ್ ಕೆಲಸ ಎಲ್ಲ ಮಾಡ್ತಾರಲ್ಲ ಅದಿದೆ. ಅದಾದ್ಮೇಲೆ ಅಸೆಂಬ್ಲಿ ಸೆಕ್ಷನ್ ಇದೆ, ಬೇರೆ ಬೇರೆ ಪಾರ್ಟ್ಸ್, ಸೆಪರೇಟ್ ರಾ ಮೆಟೀರಿಯಲ್ ಪಾರ್ಟ್ಸ್ ಇದೆಯಲ್ಲ ಅದು ಅಸೆಂಬಲ್ ಆಗುತ್ತೆ. ಬೇರೆ ಅವ್ರದ್ದು ಬೇರೆ ವಾಷಿಂಗ್ ಮಿಷಿನ್ ಅಸೆಂಬಲ್ ಮಾಡ್ತಾ ಇರೋದು ತೋರಿಸ್ತಾರೆ, ನಾವು ರಾ ಮೆಟೀರಿಯಲ್ ಅಸೆಂಬಲ್ ಮಾಡ್ತೀವಿ, ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗತ್ತಲ್ಲ, ಅದಕ್ಕೋಸ್ಕರ ಇಲ್ಲೇ ಎಲ್ಲ ಅಸೆಂಬಲ್ ಮಾಡಾದ್ಮೇಲೆ ನಮ್ ಮ್ಯಾನುಫ್ಯಾಕ್ಚರಿಂಗ್ ಫಿನಿಶ್ ಪ್ರಾಡಕ್ಟ್ ಬರುತ್ತೆ. ಸ್ಪೇರ್ ಸಪೋರ್ಟ್ ಸಿಗಲ್ಲ ಬೇರೆ ಕಂಪನಿಯಿಂದ. ಬನ್ನಿ, ಸ್ಪೇರ್ಸ್ ಎಷ್ಟಿದೆ ಅಂತ ಇಲ್ಲೇ ನೀವು ನೋಡಬಹುದು. ನೋಡಿ, ಟೈಮರ್ ಎಷ್ಟಿದೆ, ನಿಮ್ಗೆ ಒಂದ್ ಸ್ಕ್ರೂ ಇಂದ ಹಿಡಿದು ನಟ್ಟು, ವಾಷರ್ ಏನ್ ಬೇಕಾದ್ರೂ ಎಲ್ಲಾ ಸಿಗ್ಬಿಡುತ್ತೆ. ಎಲ್ಲ ಸಿಗುತ್ತೆ, ಎಲ್ಲ ಕಳಿಸ್ಕೊಡ್ತಾರೆ. ಹೌದು, ನೀವು ಬೇರೆ ಕಡೆ ಹೋಗಿ ಹಾರ್ಡ್ವೇರ್ ಹೋಗಿ ಅಲ್ಲಿ ಸಿಗ್ಬಿಡತ್ತೆ, ನಮ್ಮ ಹತ್ರ ಸಿಗಲ್ಲ. ಆತರ ಏನಿಲ್ಲ, ಯಾಕಂದ್ರೆ ನಾವೇ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು. ಇನ್ನು ಕ್ವಾಲಿಟಿ ಚೆಕ್ ಆದ್ಮೇಲೆ ಅಸೆಂಬಲ್ ಆಗ್ತಾ ಇರೋದು ಇಲ್ಲಿ. ಅಸೆಂಬಲ್ ಆದ್ಮೇಲೆ ಇಲ್ಲಿ ನೋಡಿ ಸ್ಟಾಕ್ ರೆಡಿ ಇರುತ್ತೆ. ಏರಿಯಾ ಇದು ವೀಕ್ಷಕರು ನೋಡಿ ಕಾಣ್ತಾ ಇದೆ. ಇವಾಗ ನೀವು ಇನ್ನೊಂದ್ ಸರ್ ನೋಡಿದ್ರ, ಇಷ್ಟು ದೊಡ್ಡ ಫ್ಯಾಕ್ಟರಿ ಇದೆ, 3,500 ಸ್ಕ್ವೇರ್ ಫೀಟ್ ಫ್ಯಾಕ್ಟರಿ ಇದೆ, ಎಷ್ಟೊಂದು ಎಂಪ್ಲಾಯೀಸ್ ಇದ್ದಾರೆ. ನಿಮ್ಗೆ ಬಿಸ್ನೆಸ್ ಆಪರ್ಚುನಿಟಿನೂ ಇದೆ, ಜಾಬ್ ಆಪರ್ಚುನಿಟಿನೂ ಇದೆ. ಇವಾಗ ಸದ್ಯಕ್ಕೆ ನಾವು ಒಂದ್ ಶಿಫ್ಟ್ ಅಲ್ಲಿ ಮಾಡ್ಬೇಕಂದ್ರೆ 150 ಪೀಸ್ ರೆಡಿ ಮಾಡ್ತೀವಿ, 2 ಶಿಫ್ಟ್ ಮಾಡ್ಬೇಕಂದ್ರೆ 300 ಪೀಸ್ ಆರಾಮಾಗಿ ರೆಡಿ ಮಾಡ್ತೀವಿ. ಜಾಸ್ತಿ ಆಶೀರ್ವಾದ ಮಾಡ್ತಾ ಇದ್ರೆ, ತುಂಬಾ ರೆಸ್ಪಾನ್ಸ್ ಜಾಸ್ತಿ ಬರ್ತಾ ಇದೆ. ಎಲ್ಲಾ ಹಳ್ಳಿಯಿಂದ ಕಾಲ್ಸ್ ಬರ್ತಾ ಇದೆ, ಈ ತರ ನಮ್ಗೆ ವಾಷಿಂಗ್ ಮಿಷಿನ್ ಬೇಕು, ನಾವೇ ಸೇಲ್ ಮಾಡ್ತೀವಿ ಅಂತ. ನೀವು ಬೇರೆ ಅಲ್ಲಿಂದ ಫೋನ್ ಮಾಡಿ ನೋಡ್ಬಿಟ್ಟು ಓಕೆ ನಮ್ ಕಳ್ಸ್ಕೊಡಿ ಅಂದ್ರೆ ಕಳ್ಸ್ಕೊಡ್ತೀವಿ, ಇಲ್ಲ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನೋಡ್ಬೇಕಾ. ಇದೆಲ್ಲ ಸೆಟಪ್ ಏನಿಲ್ಲ, ಬೇರೆಯವ್ರು ಮಾಡ್ತಾರಲ್ಲ ಸೆಟಪ್, ಆತರ ಏನಿಲ್ಲ. ನೀವು ಡೈರೆಕ್ಟ್ ಆಗಿ ಬನ್ನಿ, ಯಾವಾಗ ಬಂದ್ರು ಇದೇ ತರ ಇರುತ್ತೆ. ನಿಮ್ಗೆ ಕ್ವಾಲಿಟಿ ಚೆಕ್ ಆಗ್ತಾ ಇರತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇರತ್ತೆ, ಅಸೆಂಬ್ಲಿಂಗ್ ಆಗ್ತಾ ಇರತ್ತೆ ನಿಮ್ಗೆ.
ಸರ್ ನಾನು ಫಸ್ಟ್ ನಮ್ ಔಟರ್ ಬಾಡಿದು ಕ್ವಾಲಿಟಿ ತೋರಿಸ್ಕೊಡ್ತೀನಿ ನಿಮ್ಗೆ. ಅದಾದ್ಮೇಲೆ ಮೋಟರ್ದು ಕ್ವಾಲಿಟಿ ತೋರಿಸ್ಕೊಡ್ತೀನಿ. ನಮ್ ಸೆಂಟರ್ ಬಕೆಟ್ ಇರೋದು ವಾಷಿಂಗ್ ಮಿಷಿನ್ ಬರೋದಂತ ಬಕೆಟ್ ಏನು ಆಗಲ್ಲ ನೋಡಿ ಸರ್. ನೋಡ ಸೆಂಟರ್ ಬಾಡಿನೂ ಹಾಕಿದ್ರು, ಬಾಡಿನೂ ಹಾಕಿದ್ರು, ಏನು ಆಗಿಲ್ಲ. ಇನ್ನೂ ತೋರಿಸ್ತೀನಿ ನೋಡಿ ಸರ್. ಕಾಂಕ್ರೀಟ್ ಮೇಲೆ ಹೆಂಗಿದೆ ನೋಡಿ, ಇಲ್ಲಿ ಅಂತ ಒರಿಜಿನಲ್ ಸುತ್ತಿಗೆ ಇದು. ಓಕೆ, ಇದ್ರಲ್ಲಿ ಹೊಡೆದ್ರು ಏನಾಗಲ್ಲ, ಏನಾಗಲ್ಲ. ಓಕೆ, ಇದ್ ನೋಡಿ. ಓಕೆ ಓಕೆ, ಏನಾಗಲ್ಲ. ಇದು ನಮ್ ಬಾಡಿ ಕ್ವಾಲಿಟಿ ಇರೋದು ಸೂಪರ್ ಕ್ವಾಲಿಟಿ. ಏನಂತಿರ್ತಾರೆ ಪರ್ಫಾರ್ಮೆನ್ಸ್ ಬಗ್ಗೆ ಹೆಂಗಿರುತ್ತೆ ಸರ್? ಯಾವ ತರ ಇದೆ ಕಾಪರ್ ವೈಂಡಿಂಗ್ ಇದ್ರದೆಲ್ಲ? 100% ಕಾಪರ್ ವೈಂಡಿಂಗ್ ಮೋಟರ್ ಸರ್. ಜನ ಕೇಳ್ತಾರೆ ಇದು ಮ್ಯಾನುಫ್ಯಾಕ್ಚರ್ ಮಾಡಾದ್ಮೇಲೆ ನಾವ್ ನೋಡಕ್ ಆಗಲ್ಲ ಅಂತ. ಇಷ್ಟೊಂದ್ ಎಲ್ಲಾ ಮಿಷಿನ್ಸ್ ಇದೆಲ್ಲ ಮೋಟರ್ ಎಲ್ಲ 100% ಕಾಪರ್ ವೈಂಡಿಂಗ್ ಮೋಟರ್. ಓಕೆ, ನಿಮ್ಗೆ ಕಾಪರ್ ವೈಂಡಿಂಗ್ ಕಾಣಿಸುತ್ತೆ ಸರ್ ಹೆಂಗಿದೆ ಅಂತ ತೋರಿಸ್ಬಿಟ್ಟು ಅದಾದ್ಮೇಲೆ ನಿಮ್ಗೆ ಕೊಡ್ತೀವಿ ಹೆಂಗಿದೆ ಪ್ರಾಡಕ್ಟ್ ಅಂತ ನೋಡ್ಬೋದು ನೀವು. ಮಿಷಿನ್ ಸೌಂಡ್ಲೆಸ್ ಮಿಷಿನ್. ಹೌದು ಸರ್, 100% ಕಾಪರ್ ಇದೆಯಲ್ಲ, ಅಷ್ಟೊಂದ್ ಸೌಂಡ್ ಮಾಡಲ್ಲ. ಆರ್ಮೇಚರ್ ಎಲ್ಲ ಬಹಳ ಕಮ್ಮಿ ಸೌಂಡ್ ಬರುತ್ತೆ, ಏನು ಇರಲ್ಲ. ಇಲ್ಲಿ ನೋಡಿ, ಅಲ್ಲಿ ನೀವು ನೋಡ್ತಾ ಇದೀರಾ ಅವ್ರು ಏನ್ ಮಾಡ್ತಾ ಇದೀರ ಅಂದ್ರೆ ಆಲ್ರೆಡಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಮೋಟರ್ಸ್ ಅವ್ರು ಚೆಕ್ ಮಾಡ್ತಾರೆ ಅಲ್ಲೇ ಫಸ್ಟ್. ಅಲ್ಲೇ ಚೆಕ್ ಮಾಡ್ತಾರೆ. ಹೌದು, ಚೆಕ್ ಮಾಡಾದ್ಮೇಲೆ ಅವ್ರು ಟೈಮರ್ ಚೆಕ್ ಮಾಡ್ತಾರೆ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆಯಾ ಅಂತ. ಇವು ಟೈಮರ್. ಹೌದು, ಬೇರೆ ಕಂಪನಿದಲ್ಲಿ ಏನಾಗತ್ತಂದ್ರೆ ಫುಲ್ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಪ್ರಾಡಕ್ಟ್ ಗೆ ಕ್ವಾಲಿಟಿ ಚೆಕ್ ಮಾಡ್ತಾರೆ. ಹೌದು, ನಾವು ಒಂದ್ ಸ್ಪೇರ್ಸ್ ಗೂ ಕ್ವಾಲಿಟಿ ಚೆಕ್ ಇರತ್ತೆ. ಇಲ್ಲಿ ನಾವು ಇವಾಗ ತೋರಿಸ್ತಾ ಇರೋದು ಎಲ್ಲ ಒಂದ್ ಕಾಂಪೋನೆಂಟ್ ಕ್ವಾಲಿಟಿ ತೋರಿಸ್ತಾ ಇದೀನಿ ಹೆಂಗಿರತ್ತಂತ. ಇಲ್ಲಿ ನೀವು ನೋಡ್ಬೋದು, ಇದು ಇಂಪೆಲ್ಲರ್. ಇಂಪೆಲ್ಲರ್ ಏನಾಗತ್ತಂದ್ರೆ ವಾಷಿಂಗ್ ಮಿಷಿನ್ ಅಲ್ಲಿ ಅದೇ ಕ್ಲೀನ್ ಮಾಡಕ್ ಹೆಲ್ಪ್ ಮಾಡತ್ತೆ. ಇಂಪೆಲ್ಲರ್ ಅಲ್ಲೂ 2 ತರ ಇಂಪೆಲ್ಲರ್ ಇದೆ. 7.5 kg ಬೇರೆ ತರ ಇರುತ್ತೆ, 10.5 kg ಬೇರೆ ತರ ಇರುತ್ತೆ. ನೀವು ಮಾರ್ಕೆಟ್ ಅಲ್ಲಿ ನೋಡ್ಬೋದು ಇಷ್ಟೊಂದ್ ಸ್ಟ್ರಾಂಗ್ ಇಂಪೆಲ್ಲರ್ ಬರಲ್ಲ. 1 2 3 4 5 6 7 8 9 ಎಷ್ಟಿದಾವೆ ಸರ್? 9 ಇರೋದು. 10.5 kg ಮಿಷಿನ್ ಗೆ 9 ಇಂಪೆಲ್ಲರ್ ಬ್ಲೇಡ್ ಬರುತ್ತೆ. 6 ಬ್ಲೇಡ್ಸ್ ಬರುತ್ತೆ. 6 ಬರುತ್ತೆ. ನಾರ್ಮಲ್ ಆಗಿ 5 kg 6 kg ಗೆ 6 ಬ್ಲೇಡ್ಸ್ 4 ಬ್ಲೇಡ್ಸ್ ಕೊಟ್ಟಿರ್ತಾರೆ. ನಾವು 7.5 kg ಗೂ ನೋಡಿ 6 ಬ್ಲೇಡ್ ಕೊಟ್ಟಿದೀವಿ. 10.5 kg ಗೆ 9 ಬ್ಲೇಡ್ ಕೊಟ್ಟಿದೀವಿ. ಅದಾದ್ಮೇಲೆ ಪೈಪು ಇರುತ್ತಲ್ಲ ಸರ್, ಪೈಪು ಫಿಟ್ ಮಾಡಕ್ ಮುಂಚೆ ಅವ್ರು ಚೆಕ್ ಮಾಡ್ಕೊಳ್ತಾರೆ. ಹೆಂಗಿರುತ್ತೆ ಅಂತ ನೋಡ್ಬೋದು. ಇದು ನಿಮ್ ವೀಲ್ಸ್ ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರೋದು, ಇಲ್ಲೇ ನೋಡ್ಬೋದು ನೀವು. ನೋಡಿ ವೀಕ್ಷಕರು, ಏನ್ ನೋಡಿ ನೋಡಿ ಈಗ ಇದು ಟೈಮರ್ ಸೂಪರ್ ಕ್ವಾಲಿಟಿ ಟೈಮರ್. ಯಾಕಂದ್ರೆ ಟೈಮರ್ ಹೋಗ್ಬಿಡತ್ತೆ, ಇದ್ ಮಾಡಬಾರ್ದು ಅದ್ ಮಾಡಬಾರ್ದು ಅಂತ ಹೇಳ್ತಾರೆ. ಇಲ್ಲೇ ಟೈಮರ್ ಚೆಕ್ ಮಾಡ್ತಾರೆ ಫಸ್ಟ್. ಸೂಪರ್ ಕ್ವಾಲಿಟಿ ಆಗಿ ಟೈಮರ್ ಇರುತ್ತೆ. ಇಲ್ಲೆಲ್ಲ ಚೆಕ್ ಆಗಿ ನೋಡಿ. ಇವರು ಒಂದೊಂದಾಗಿ ಮೆಟೀರಿಯಲ್ ಅಸೆಂಬಲ್ ಮಾಡ್ತಾರೆ. ಇಲ್ಲಿ ಒಂದೊಂದಾಗಿ ಇಂಪೆಲ್ಲರ್ ಆಗ್ಬಿಟ್ಟಿದೆ, ಅದಾದ್ಮೇಲೆ ವೀಲ್ ಆಗ್ಬಿಟ್ಟು ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಫಸ್ಟ್ ಇಂಪೆಲ್ಲರ್ ನಾನು ತೋರಿಸಿದಿಲ್ಲ, ಹೌದು, ಆ ಇಂಪೆಲ್ಲರ್ ಹಾಕ್ತಾರೆ. ಅದಾದ್ಮೇಲೆ ISI ಕಾಂಪೋನೆಂಟ್ ಕೆಪಾಸಿಟರ್ ಹಾಕ್ತಾರೆ. ಅದಾದ್ಮೇಲೆ ವೀಲ್ಸ್ ಆಗ್ಬಿಟ್ಟು ಮೋಟರ್ ಫಿಟ್ ಮಾಡ್ತಾರೆ. ಮೋಟರ್ ಫಿಟ್ ಬೇರೆ ಬೇರೆದೇ ಇದೆ ಸರ್. ಮಾಡಿದೀರಾ? ಹೌದು. ಬೆಲ್ಟ್ ಎಲ್ಲ ಆಗ್ಬಿಡ್ತಾರೆ. ಬೆಲ್ಟ್ ಎಲ್ಲ ಆದ್ಮೇಲೆ ಡೈರೆಕ್ಟ್ ಆಗಿ ನಾವು ಪ್ಯಾಕ್ ಮಾಡಲ್ಲ. ಈ ತರ ಫಿಟ್ ಮಾಡಾದ್ಮೇಲೆ ಇಲ್ಲಿ ನೋಡಿ ಸರ್, ಕ್ವಾಲಿಟಿ ಚೆಕ್ ಸೆಕ್ಷನ್ ಇದು. ಕ್ವಾಲಿಟಿ ಏನ್ ಚೆಕ್ ಮಾಡ್ತೀರಾ ಅಂತ ಕೇಳ್ಬೇಕಂದ್ರೆ ನೀವು 100% ನಮ್ಗಂತ ವಿಶ್ವಾಸ ಇದೆ. ನಮ್ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋ ತರ ಯಾವ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಕೊಡಲ್ಲ ಅಂತ. ಬೇರೆ ಅವರು ಕಸ್ಟಮರ್ ನಮ್ಗೆ ಏನ್ ಹೇಳಿದ್ರ ಅಂದ್ರೆ, ವಾಷಿಂಗ್ ಮಿಷಿನ್ ತಗೊಂಡಾದ್ಮೇಲೆ ಬೇರೆ ಕಂಪನಿದಲ್ಲಿ ವಾಟರ್ ಲೀಕೇಜ್ ಎಲ್ಲ ಇತ್ತು ಸರ್ ಅಂತ ಹೇಳಿದ್ರೆ, ನಾವು ರೀಟೇಲ್ ಮಾಡಿದಾಗ ಅದಕ್ಕೋಸ್ಕರ ನಾವೇ ಚೆಕ್ ಮಾಡ್ಬಿಡೋಣ, ಅದಾದ್ಮೇಲೆ ಕಳ್ಸ್ಕೊಡೋಣ ಬೇರೆ ಊರಿಗೆಲ್ಲ. ಚೆಕ್ ಮಾಡ್ತಾರೆ 100%. ಇಲ್ಲಿ ನೋಡಿ, ನೀರ್ ಹಾಕ್ಬಿಟ್ಟು ಎಲ್ಲಾ ಕ್ವಾಲಿಟಿ ಆದ್ಮೇಲೆ ಪ್ರತಿಯೊಂದು ಚೆಕ್ ಮಾಡ್ತಾರೆ 100% ಸರ್. ಒಂದ್ ಪಾರ್ಟ್ಸ್ ಚೆಕ್ ಆಗತ್ತೆ, ಫುಲ್ ಫಿನಿಶ್ ಗೂಡ್ಸ್ ಚೆಕ್ ಆಗತ್ತೆ. ಇಲ್ಲಿ ನೋಡಬಹುದು, ಇದು ನಮ್ ಫಿನಿಶ್ ಗೂಡ್ಸ್. ಫಿನಿಶ್ ಗೂಡ್ಸ್ ಈ ತರ ಪ್ಯಾಕ್ ಆಗತ್ತೆ. ಪ್ಯಾಕ್ ಆಗಿ ಬಾಕ್ಸಿಂಗ್ ಆಗಿ ಇಲ್ಲಿ ನೀವು ಎಲ್ಲಾ ಸ್ಟಾಕ್ ನೋಡಬಹುದು. ಎಷ್ಟು ಸ್ಟಾಕ್ ಬೇಕಂದ್ರೂ ಇದೆ, ಎಷ್ಟು ಸ್ಟಾಕ್ ಬೇಕಂದ್ರೆ ಇದೆ. ವೀಕ್ಷಕರು, ಇವಾಗ ಇದು ಎಲ್ಲಾ ಹಳ್ಳಿಯಲ್ಲಿ ಒಂದೊಂದ್ ಅಂಗಡಿ ಮಾಡ್ಕೊಳ್ಬಹುದು. ಎಲ್ಲಾ ಹಳ್ಳಿಯಲ್ಲಿ ನೀವು ಸೇಲ್ ಮಾಡಬಹುದು. ನೀವು ಬೇರೆ ಅವ್ರ ಹತ್ರ ಹೋಗಿ ಡಿಸ್ಟ್ರಿಬ್ಯೂಟರ್ ಹತ್ರ ತಗೊಂಡ್ ಬಂದಿ ಜಾಸ್ತಿ ಕಾಸ್ಟ್ ಅವ್ರು ಮಾರ್ತಾರೆ. 100 ರೂಪಾಯಿ 50 ರೂಪಾಯಿ ಇಟ್ಕೊಂಡು ಸೇಲ್ ಮಾಡ್ಬೇಕಂತ ಇಲ್ಲ. ನೀವು ಡೈರೆಕ್ಟ್ OEM ಪ್ರೈಸ್ ಅಲ್ಲಿ ಕೊಡ್ತೀವಿ ನಿಮ್ಗೆ. ನೀವೇ ಡೈರೆಕ್ಟ್ ಆಗಿ ಬರ್ಬಹುದು. 10 ಪೀಸ್ ಬೇಕಾ, 50 ಪೀಸ್ ಬೇಕಾ, 100 ಪೀಸ್ ಬೇಕಾ, 1000 ಪೀಸ್ ಬೇಕಾ, ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸ್ ತಗೊಂಡ್ ಹೋಗ್ಬೋದು ಸರ್. ಸರಿ, ಅಂದ್ರೆ ಉಳಿತಾಯ ಉಳಿತಾಯ ಉಳಿತಾಯ, ಸೇವಿಂಗ್ ಸೇವಿಂಗ್ ಸೇವಿಂಗ್. ಎಸ್ ಸರ್, ಬೇರೆ ಸೇವಿಂಗ್ 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 ಇರೋದು. ಖುಷಿ ಆಗ್ಬಿಡ್ತೀರಾ ಸರ್. ಇವಾಗ ನಿಮ್ಗೆ ರೇಟ್ ಏನೇನ್ ಮಾಡಲ್ಸ್ ಇದೆ ಎಲ್ಲ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಮಾಡಲ್ 7.5 kg ವಾಷಿಂಗ್ ಮಿಷಿನ್ ಮಾಡಲ್ ಸರ್. ಮಾರ್ಕೆಟ್ ಅಲ್ಲಿ ನೋಡಕ್ ಹೋದ್ರೆ 6 kg ವಾಷಿಂಗ್ ಮಿಷಿನ್ 3500 3800 ಕೊಡ್ತಾ ಇದಾರೆ. ನಾನು 7.5 kg ಮಿಷಿನ್ 3220 ರೂಪಾಯಿ ಪ್ಲಸ್ GST ಓನ್ಲಿ ಅಷ್ಟೇ. ಹೌದು ಸರ್.
Okay, 7 kg. ಹೌದು ಸರ್, 7.5 kg ಮಿಷಿನ್. Okay. ಇನ್ನೊಂದು ಮಾರ್ಕೆಟ್ ಅಲ್ಲೇ ನಿಮ್ ನೋಡ್ತಾ ಇರ್ಬೋದು, ಹೌದು 10.5 kg ಮಿಷಿನ್, 10 kg ಮಿಷಿನ್ 5,800 ರೂಪಾಯಿ ಕೊಡ್ತಾ ಇದಾರೆ ರಿಟೇಲ್ ಪ್ರೈಸ್ ಅಲ್ಲಿ. ಹೌದು. ನಾನ್ ನಿಮ್ಗೆ 4,999 ರೂಪಾಯಿ ಕೊಡ್ತೀನಿ, ಪ್ಲಸ್ ನಿಮ್ಗೆ ಪೈಪು ಫ್ರೀ ಆಗಿ ಕೊಡ್ತೀನಿ. ಅದ್ರಲ್ಲೇ ಸೂಪರ್ ಕ್ವಾಲಿಟಿ ಆರದಂತ ವಾಷಿಂಗ್ ಮಿಷಿನ್, ಎತ್ತಿದ್ರು ಏನಾಗಲ್ಲ, ನಿಮ್ಗೆ ಬಟ್ಟೆ ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಅದಾದ್ಮೇಲೆ ನಿಮ್ಗೆ ಇಷ್ಟೇ ಅಂತ ಇಲ್ಲ ಸರ್, ನಮ್ಮ ಹತ್ರ ಸ್ಟೀಲ್ ವಾಷಿಂಗ್ ಮಿಷಿನ್ ಇದೆ. 8.5 kg ಇದೆ, 10.5 kg ಇದೆ. 10,500, 11,500. ಸಿಂಪಲ್ ಆಗಿ ಪ್ರೈಸಿಂಗ್ ಎಲ್ಲ ಬಹಳ ಕಡಿಮೆ ಇದೆ. ಗ್ರೈಂಡರ್ ನೀವ್ ನೋಡಿದ್ರಲ್ಲ ಸರ್, ಗ್ರೈಂಡರ್ ಇದೆ, 3 ಮಾಡೆಲ್ ಇದೆ. ಟೇಬಲ್ ಟಾಪ್ ಗ್ರೈಂಡರ್ 2 ಲೀಟರ್ಸ್ ಸ್ಟಾರ್ಟಿಂಗ್ ಫ್ರಮ್ 799 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಟಿಲ್ಟಿಂಗ್ ಗ್ರೈಂಡರ್ ಸಹ ಇದೆ ನಿಮ್ಗೆ. ಇನ್ನೊಂದ್ ಸ್ಪೆಷಾಲಿಟಿ ಸರ್ಪ್ರೈಸ್ ಸರ್ ನಿಮ್ಗೆ. ಹೇಳಿರೋದು ಪ್ರೈಸಸ್ ಅದ್ ಬೇರೆ ರಿಟೇಲ್ ಪ್ರೈಸಸ್. ನೀವು ಬಲ್ಕ್ ಆಗಿ ಪರ್ಚೇಸ್ ಮಾಡ್ತೀರಾ, ಹೋಲ್ಸೇಲ್ ಆಗಿ ಪರ್ಚೇಸ್ ಮಾಡ್ತೀರಾ, OEM ಪ್ರೈಸಸ್ ಅಲ್ಲಿ ಕೊಡ್ತೀನಿ ನಿಮ್ಗೆ. ಹೌದು ಸರ್, ಸ್ಕ್ರೀನ್ ಮೇಲೆ ಬರ್ತಾ ಇರೋದ್ ನಂಬರ್ ನೀವು ಕಾಲ್ ಮಾಡಿ, ನಮ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ವಿಸಿಟ್ ಮಾಡಿ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದು ಎಲ್ಲ ಅಂತ ಹೇಳ್ಕೊಡ್ತೀನಿ ನೋಡಿ. SIT ಇಂಜಿನಿಯರಿಂಗ್ ಕಾಲೇಜ್, ತುಮಕೂರು, BH ರೋಡ್, ಇಂಡಸ್ಟ್ರಿಯಲ್ ಏರಿಯಾ, ಡೈರಿ ವಾಟರ್ ಪ್ಲಾಂಟ್ ಪಕ್ಕದಲ್ಲೇ ಇದೆ. ಸನಾ ಇಂಡಸ್ಟ್ರೀಸ್, ರಿಮ್ಶಾ ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಬಹುದು. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಕೊರಿಯರ್ ಮಾಡ್ಕೊಡ್ತೀವಿ. KSRTC ಇಂದ ಕಳ್ಸಿಕೊಡ್ತೀವಿ, VRL ಇಂದಾನು ಕಳ್ಸಿಕೊಡ್ತೀವಿ. ಇದೆ, ಇದು 7.5 kg ಇದು, ಇದು 10.5 kg ಇದು. ಇದ್ರ ಒಳಗಡೆ ನೀವು ನೋಡ್ಬೋದು ವಾಟರ್ ಲೆವೆಲ್ ಅಂತ ಒಂದ್ ಸ್ಟಿಕ್ಕರ್ ಕೊಟ್ಟಿದೀವಿ. ಅದ್ರಲ್ಲಿ ನೀವು ಇದ್ರಲ್ಲಿ ನಲ್ಲಿ ಇರ್ಬೇಕು, ಸಿಂಟೆಕ್ಸ್ ಇರ್ಬೇಕಂತ ಏನು ಇಲ್ಲ. ನೀವು ಬೇಕಂದ್ರೆ ಬಕೆಟ್ ಇಂದಾನು ನೀರ್ ಹಾಕೊಂಡ್ಬೋದು. ನೀರ್ ಹಾಕೊಂಡು ಆರಾಮಾಗಿ ನೀವು ಹಾಕೊಂಡ್ಬೋದು. 1-2 ಬಕೆಟ್ ನೀರ್ ಹಾಕೊಂಡ್ರೆ ಆರಾಮಾಗಿ ನೀವು ಎಲ್ಲಾ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡ್ಬೋದು. ಈ ತರ ನೀರ್ ಹಾಕಿದಾರೆ. ಇದು 7.5 kg, 15 ಮಿನಿಟ್ಸ್ ಟೈಮರ್ ಇದೆ. ತಿರ್ಸ್ತಾ ಇದೀನಿ ಇವಾಗ ಮೇಲ್ಗಡೆ. ಇವಾಗ ಒಳಗಡೆ ತೋರಿಸಿ ಹೆಂಗ್ ಓಡಿಸತ್ತೆ ನೋಡಿ. 30 ಸೆಕೆಂಡ್ಸ್ ಕ್ಲಾಕ್ ವೈಸ್, 30 ಸೆಕೆಂಡ್ಸ್ ಆಂಟಿ ಕ್ಲಾಕ್ ವೈಸ್ ಓಡುತ್ತೆ. ಇದಾದ್ಮೇಲೆ ಆನ್ ಮಾಡಾದ್ಮೇಲೆ ನೀವು ಇದಾಕೊಂಡ್ಬಹುದು. ಡಿಟರ್ಜೆಂಟ್ ಇನ್ ಒನ್ ಸರ್, ಯಾವುದೇ ಡಿಟರ್ಜೆಂಟ್ ಹಾಕ್ಬೇಕು, ಅದೇ ಡಿಟರ್ಜೆಂಟ್ ಹಾಕ್ಬೇಕಂತ ಹೇಳ್ತಾರೆ. ನೀವು ಯಾವ ಬೇಕಂದ್ರೂ ಹಾಕೊಂಡ್ಬಹುದು. ಇದ್ರಲ್ಲಿ ಲಿಕ್ವಿಡ್ ಹಾಕ್ತೀರಾ, ಲಿಕ್ವಿಡ್ ಹಾಕೊಂಡ್ಬಹುದು. ಇದ್ರಲ್ಲಿ ಬಟ್ಟೆ ವಾಶ್ ಮಾಡಕಂತ ಇಲ್ಲ, ನೀವು ಏನ್ ಬೇಕಾದ್ರೂ ವಾಶ್ ಮಾಡಬಹುದು. ಶೂಸ್ ನೋಡಿ ಎಷ್ಟು ಗಲೀಜ್ ಇದೆ, ತೋರಿಸಿ. ಸ್ಕೂಲ್ ಶೂಸ್ ಇದು ಮೇನ್ ಇಂಪಾರ್ಟೆಂಟ್. ಕ್ಲೀನ್ ಮಾಡಕ್ಕೆ ಏನ್ ಮಾಡೋದು ಏನ್ ಬೇಕಾಗಿರಲ್ಲ. ನಾರ್ಮಲ್ ಆಗಿ ಇದ್ರಲ್ಲಿ ಹಾಕ್ತಾರೆ, ಹಾಕಿ ಅದ್ರಲ್ಲಿ ಹಾಕಿ. ಆ ಶೂಸ್ ನೋಡ್ಕೊಳ್ಳಿ. ಸ್ಪೋರ್ಟ್ಸ್ ಶೂಸ್ ನಾರ್ಮಲ್ ಆಗಿ ಯೂಸ್ ಮಾಡ್ತಿರಲ್ಲ, ಸೋಲ್ ಎಲ್ಲ ಹೆಂಗ್ ಗಲೀಜ್ ಇದೆ ಅಂತ ನೋಡ್ಕೊಳ್ಳಿ, ವಾಶ್ ಮಾಡ್ಕೊಂಡ್ಬೋದು. ವೀಕ್ಷಕ ನೋಡಿ ಎಷ್ಟು ಕೊಳೆ ಇದೆ ನೋಡಿ. ಒಂದ್ ಕ್ಯಾಪ್ ಬರುತ್ತೆ 7.5 kg ಗೆ. ಕ್ಲೋಸ್ ಮಾಡ್ಬಿಟ್ರೆ ವಾಷಿಂಗ್ ಮಿಷಿನ್ ವರ್ಕಿಂಗ್ ಇದೆ, ವರ್ಕಿಂಗ್ ಇಲ್ಲ ಏನು ಗೊತ್ತಾಗಲ್ಲ. ಅದ್ರ 10.5 kg ವಾಷಿಂಗ್ ಮಿಷಿನ್ ಅಲ್ಲಿ ತೋರಿಸ್ಕೊಂಡಂಗ ಸರ್. ಅದೇ ತರ 15 ಮಿನಿಟ್ಸ್ ಟೈಮರ್ ಇದೆ ಇದ್ರಲ್ಲಿ. 15 ಮಿನಿಟ್ಸ್ ಟೈಮರ್ ಇಕ್ಕಿರ್ತೀನಿ. ಇದ್ರಲ್ಲಿ ಬಟ್ಟೆ ಹಾಕಿ ತೋರ್ಸೋಣ. ಏನ್ ಸರ್ ಕೊಳೆ ಹೋಗುತ್ತಾ ಅಂತೀರಿ? ನೋಡಿ ಹೆಂಗಿದೆ ಅಂತ ನೋಡಿ. ನೀವು ಮೆಕ್ಯಾನಿಕ್ ಇದೀರಾ, ನಿಮ್ ಬಟ್ಟೆ ಕ್ಲೀನ್ ಮಾಡ್ಬೇಕಾ, ಮನೆಯಲ್ಲಿ ಏನ್ ಹೇಳೋದು ಏನ್ ಬೇಕಾಗಿರಲ್ಲ. ನಾರ್ಮಲ್ ಆಗಿ ವಾಷಿಂಗ್ ಮಿಷಿನ್ ಅಲ್ಲಿ ನೀವೇ ಹಾಕೊಳ್ಳಿ. ಡ್ರೈ ಎಲ್ಲ ನೀವು ನೋಡಿ ಇಲ್ಲಿ ಮೇಲ್ ತನಕ ಫಿಲ್ ಮಾಡಬಹುದು. ಅವಾಗ ನಾನು ಹೇಳಿದ್ದೆ ಬೇರೆ ವಾಷಿಂಗ್ ಮಿಷಿನ್ ಅಲ್ಲಿ ಏನೇನ್ ಲೂಪ್ ಹೋಲ್ಸ್ ಇದೆ, ಆ ಲೂಪ್ ಹೋಲ್ಸ್ ಇದ್ರಲ್ಲಿ ಕವರ್ ಮಾಡಿದೀವಿ ಅಂತ. ಇವಾಗ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಸರ್. ಈ ತರ ನಮ್ ವಾಷಿಂಗ್ ಮಿಷಿನ್ ಇದೆ. ಬೇರೆ ವಾಷಿಂಗ್ ಮಿಷಿನ್ ಅಲ್ಲಿ ಏನ್ ಹೇಳ್ತಾರೆ, ನೀರ್ ಇರುವಾಗ ಬಟ್ಟೆ ಇರುವಾಗ ಎತ್ತಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಈ ವಾಷಿಂಗ್ ಮಿಷಿನ್ ಇವಾಗ ಬಟ್ಟೆನೂ ಇದೆ, ನೀರ್ ಸಹ ಇದೆ, ಆರಾಮಾಗಿ ನೀವ್ ಎತ್ಬಹುದು, ಏನೂ ಆಗಲ್ಲ, ಏನೂ ಆಗಲ್ಲ. ಕೊಳೆ ನೋಡಿ ಹೆಂಗ್ ಬರ್ತಾ ಇದೆ, ಕೊಳೆ ನೋಡಿ, ಕೊಳೆ ನೋಡಿ, ಕೊಳೆ ನೋಡಿ, ತೋರಿಸಿ ಅದ್ ಕೊಳೆ ನೋಡಿ ಹೆಂಗಿದೆ ಅಂತ. 5 kg ವಾಷಿಂಗ್ ಮಿಷಿನ್ ಬೇರೆ ಒಂದ್ ಟೈಮರ್ ಬರುತ್ತೆ ನಿಮ್ಗೆ. ಈ ತರ ಕ್ಯಾಪ್ ಬರುತ್ತೆ. ಅದೇ 10.5 kg ವಾಷಿಂಗ್ ಮಿಷಿನ್ ಸ್ವಲ್ಪ ಪ್ರೀಮಿಯಂ ಮಾಡೆಲ್ ಇದೆ. ಇದ್ರಲ್ಲಿ ನೀವು ನೋಡಬಹುದು ಬಜಾರ್ ಇದೆ, ಬಜಾರ್ ಇದೆ. ಇನ್ನೊಂದು ಟ್ರಾನ್ಸ್ಪರೆಂಟ್ ಲಿಡ್ ಬರುತ್ತೆ. ಇದ್ರಲ್ಲಿ ನಾವು ನಿಮ್ಗೆ ಒಂದು ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಪೈಪ್ ಫ್ರೀ ಆಗಿ ಕೊಡ್ತೀವಿ. ಮಾರ್ಕೆಟ್ ಅಲ್ಲಿ ತಗೊಂಡೋಗ್ ಹೋದ್ರೆ 300 ರೂಪಾಯಿ ಆಗುತ್ತೆ ಪೈಪ್. ಈ ಪೈಪ್ ನಿಮ್ಗೆ ಫ್ರೀ ಆಗಿ ಕೊಡ್ತೀವಿ. ನೀವು ಬಕೆಟ್ ಇಂದ ನೀರ್ ಹಾಕ್ಬೇಕಂದ್ರೆ ಬಕೆಟ್ ಇಂದ ಹಾಕೊಳ್ಳಿ, ನಲ್ಲಿ ಕನೆಕ್ಟ್ ಮಾಡ್ತೀರಾ ಅಂದ್ರೆ ನಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಮುಗ್ದೋಯ್ತು. 15 ಮಿನಿಟ್ಸ್ ಆಯ್ತು. 15 ಮಿನಿಟ್ಸ್ ಆದ್ಮೇಲೆ ಸ್ಟಾಪ್ ಆಗುವಾಗ ನಿಮ್ಗೆ ಈ ತರ ಬಜರ್ ಲೈಟ್ ಬರುತ್ತೆ, ಸೌಂಡ್ ಸಹ ಬರುತ್ತೆ. ಅದ್ ನಿಮ್ಗೆ ತೋರ್ಸ್ಕೊಡ್ತೀವಿ ಹೆಂಗ್ ಬಳ ಬಳ ಅಂತ ಇದೆ ಬಟ್ಟೆ ಅಂತ. ಅವಾಗ ನೀವು ನೋಡಿದ್ರ ಎಸ್ ಗಲೀಜ್ ಇತ್ತಂತ. ಇವಾಗ ನೋಡಿ, ನೀವು ಫಸ್ಟ್ ಕಾಲರ್ ನೋಡಿದ್ರಲ್ಲ, ಕಾಲರ್ ಸೂಪರ್ ಆಗಿ ಕ್ಲೀನ್ ಆಗಿದೆ. ಯಾರ್ ಬೇಕಂದ್ರೂ ನಮ್ ರಿಮ್ಶಾ ವಾಷಿಂಗ್ ಮಿಷಿನ್ ಯೂಸ್ ಮಾಡಬಹುದು. ಏನು ಉಜ್ಜದು ಏನ್ ಬೇಕಾಗಿರಲ್ಲ. ನೋಡಿ ಸರ್, ಇಲ್ಲಿ ಕಾಲರ್ ನೋಡಿದ್ರ, ಕಫ್ಲಿಂಗ್ ನೋಡಿದ್ರ, ಕಫ್ಲಿಂಗ್ ನೋಡಿ ಹೆಂಗ್ ಕ್ಲೀನ್ ಆಗಿದೆ ಅಂತ. ಫುಲ್ ಪಳ 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 ಅಂತ ಇದೆ ನೋಡಿ. ಎಲ್ಲ ನೋಡಿದಿರಾ? ಇವಾಗ ನಿಮ್ಗೆ ಶೂಸ್ ಎಲ್ಲ ಶೂಸ್ ಮ್ಯಾಟ್ಸ್ ಎಲ್ಲ ಹಾಕಿದ್ವಲ್ಲ, ಅದು ತೋರಿಸ್ಕೊಡ್ತೀನಿ ನೋಡಿ. ಅಷ್ಟೆಲ್ಲ ಕೊಳೆ ಇರುತ್ತಲ್ವಾ, ಹೋಗಿರ್ತಂತೀರಾ? ಇವಾಗ ಫಸ್ಟ್ ಇದ್ರಲ್ಲೇ ಕೊಳೆ ನೋಡಿ ಸರ್. ಕೊಳೆನೇ ಹೋಗ್ಬಿಟ್ಟಿದೆ ನೋಡಿ. ಮೇಲೆ ನೋಡಿ ಕಾಣ್ತಾ ಇದೆ ನಿಮ್ಗೆ, ಶೂಸ್ ಎಲ್ಲ ಎಷ್ಟು ಕ್ಲೀನ್ ಆಗಿದೆ ಅಂತ. ಮೇನ್ ಆಗಿ ಸೋಲ್ ನೋಡಿದಿರಲ್ಲ, ಸೋಲ್ಗೆ ಏನಾಗುತ್ತೆ, ನೀವು ಬ್ರಷ್ ಇಂದ ಉಜ್ಬೇಕಾಗತ್ತೆ ಕ್ಲೀನ್ ಮಾಡಾದ್ಮೇಲೆ. ಬೇರೆ ವಾಷಿಂಗ್ ಮಿಷಿನ್ ಅಲ್ಲಿ, ರಿಮ್ಶಾ ವಾಷಿಂಗ್ ಮಿಷಿನ್ ಅಲ್ಲಿ ಬೇರೆ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕ್ಬಿಟ್ಟು 10 ನಿಮಿಷ 15 ನಿಮಿಷ ಇಕ್ಬಿಡಿ, ಎಲ್ಲಾ ಕೆಲಸ ಆಗ್ಬಿಡುತ್ತೆ. ಮಾಡಿ ಮಾಡ್ತಿರಲ್ಲ ಆ ತರ ಇದೆ ನೋಡಿ ಸರ್. ಬೇರೆ ಡ್ರೈ ಆಗ್ಬೇಕಷ್ಟೇ, ಡೈರೆಕ್ಟ್ ಆಗಿ ನೀವು ಹಾಕೊಂಡ್ ಹೋಗ್ಬೋದು ಸ್ಕೂಲ್ಗೆ.
ಹೊಸ ಶೂಸ್ ತರ ಆಗ್ಬಿಟ್ಟಿದೆ ಅಲ್ವಾ? ನೋಡಿ ಲೈವ್ ಎಲ್ಲಾ ಮನೆಯಲ್ಲಿ ಮ್ಯಾಟ್ ಇರುತ್ತೆ, ಫುಲ್ ಗಲೀಜ್ ಆಗಿರುತ್ತೆ, ಓಕೆ ಕ್ಲೀನ್ ಮಾಡಕ್ ಆಗ್ತಾ ಇಲ್ಲ. ಈ ನೋಡಿ ಇದ್ರಲ್ಲಿ ಹೆಂಗ್ ಕ್ಲೀನ್ ಆಗಿದೆ ಅಂತ, ಫುಲ್ ವೈಟ್ ಆಗಿದೆ ಇದು ನೋಡಿ ಸರ್. ಓಕೆ ಎಲ್ಲಾ ಗಲೀಜ್ ಎಲ್ಲ ಹೋಗ್ಬಿಡತ್ತೆ ಇದ್ರಲ್ಲಿ ಅಲ್ವಾ? ನೋಡಿ ಸರ್, Okay. ಈ ಪೈಪ್ ಬೇರೆ ಕೆಳಗಡೆ ಬಿಟ್ಬಿಟ್ರೆ ಅಷ್ಟೇ ಡೈರೆಕ್ಟ್ ಆಗಿ ಈ ತರ ಕೆಳಗಡೆ ಆಗ್ಬಿಟ್ರೆ ಎಲ್ಲಾ ಗಲೀಜ್ ನೀರೆಲ್ಲ ಆಚೆ ಬಂದ್ಬಿಡತ್ತೆ ನಿಮ್ಗೆ. ಇದ್ರಲ್ಲಿ ನೀವು ನೋಡ್ಬೋದು ಹೆಂಗ್ ನೋಡ್ಬೋದು ನೀವು. ಓಕೆ, ಇಷ್ಟೇ ಸಿಂಪಲ್ ಸರ್, ಇಷ್ಟು ಈಸಿ ಅಲ್ವಾ? ಇದು ಒಂದ್ ಸಿಂಪಲ್. ಡೆಫಿನೆಟ್ಲಿ ಸರ್, ಇವಾಗ ನೀವು ಕ್ವಾಲಿಟಿ ಅಂತ ನೋಡಿದಿರಾ, ಬಾಡಿ ಕ್ವಾಲಿಟಿ ಹೇಗಿದೆ, ಮೋಟರ್ ಕ್ವಾಲಿಟಿ ಹೇಗಿದೆ ಅಂತ. ಆ ಕ್ವಾಲಿಟಿಗೆ ವಾರಂಟಿ ಗ್ಯಾರಂಟಿ ಕೊಡೋದು ಏನ್ ಟೆನ್ಷನ್ ಇಲ್ಲ. ಅದಕ್ಕೋಸ್ಕರ ನಾವ್ ಏನ್ ಮಾಡಿದೀವಿ ಅಂದ್ರೆ ಕಸ್ಟಮರ್ ಗೆ 10 ವರ್ಷ ವಾರಂಟಿ ಕೊಡ್ತಾ ಇದೀವಿ ಸರ್. 10 ವರ್ಷ ವಾರಂಟಿ, 1 ವರ್ಷ ಮೋಟರ್ ಗೆ ಗ್ಯಾರಂಟಿ. ಅಕಸ್ಮಾತ್ 1 ವರ್ಷ ಒಳಗಡೆ ಮೋಟರ್ ಏನಾದ್ರು ಆದ್ರೆ ಮೋಟರ್ ರೀಪ್ಲೇಸ್ಮೆಂಟ್ ಸಹ ಸಿಗತ್ತೆ ನಿಮ್ಗೆ. 9 ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ. ಲೈಫ್ ಟೈಮ್ ಸ್ಪೇರ್ ಸಪೋರ್ಟ್ ಇರುತ್ತೆ ಸರ್. ಇಲ್ಲಿ ನೋಡಿ ಸರ್, ಒಂದ್ QR ಸ್ಕ್ಯಾನರ್ ಕೊಟ್ಟಿದ್ವಿ. ನೀವು ಆರಾಮಾಗಿ ಎಂಟರ್ಟೈನ್ಮೆಂಟ್ ತರ ಈ ಸ್ಕ್ಯಾನ್ ಮಾಡ್ಕೊಂಡ್ರೆ ಫುಲ್ ವಿಡಿಯೋನೇ ಬರುತ್ತೆ, ಹೇಗ್ ಯೂಸ್ ಮಾಡೋದು, ಏನ್ ಆಗ್ತಿರೋದು ಎಲ್ಲಾ ಡೀಟೇಲ್. ಇವತ್ ನಿಮ್ಗೆ ಕರ್ಸಿರೋದು ವಿಶೇಷ ಏನಂದ್ರೆ, ನಮ್ಗೆ ರಿಟೇಲರ್ಸ್ ಬೇಕು, ಹೋಲ್ಸೇಲರ್ಸ್ ಬೇಕು, ಡಿಸ್ಟ್ರಿಬ್ಯೂಟರ್ಸ್ ಬೇಕು, ಸಿಟಿಯಲ್ಲೂ ಬೇಕು, ಹಳ್ಳಿಯಲ್ಲೂ ಬೇಕು, ಡಿಸ್ಟ್ರಿಕ್ಟ್ ಅಲ್ಲೂ ಬೇಕು, ತಾಲೂಕಲ್ಲೂ ಬೇಕು ಸರ್. ಎಲ್ಲಾ ಕಡೆ ಸಪ್ಲೈ ಮಾಡ್ಬೇಕು. ಇಂಡಿಯಾದಲ್ಲೂ ಎಲ್ಲಾ ಕಡೆ ರಿಮ್ಶಾ ವಾಷಿಂಗ್ ಮಿಷಿನ್ ಇರ್ಬೇಕು. ಅಕಸ್ 1 ಪೀಸ್ ಬೇಕಂದ್ರೂ ಸೇಲ್ ಮಾಡಿ, 10 ಪೀಸ್ ಬೇಕಂದ್ರೆ ಸೇಲ್ ಮಾಡಿ, 1000 ಪೀಸ್ ಬೇಕಂದ್ರೂ ಸೇಲ್ ಮಾಡಿ. ಇನ್ನೊಂದ್ ಇಂಪಾರ್ಟೆಂಟ್ ಪಾಯಿಂಟ್ ಸರ್, ನೀವು 1000 ಪೀಸ್ ಸೇಲ್ ಮಾಡ್ತೀರಾ, ನಿಮ್ ಬ್ರ್ಯಾಂಡ್ ಅಲ್ಲಿ ಬೇಕಾ, ಬನ್ನಿ ಸರ್, ನಿಮ್ ಬ್ರ್ಯಾಂಡ್ ಅಲ್ಲೇ ಮಾಡ್ಕೊಡ್ತೀವಿ. ನಮ್ ಬ್ರ್ಯಾಂಡ್ ಅಲ್ಲ ಅಂತ ಇಲ್ಲ, ನಿಮ್ ಬ್ರ್ಯಾಂಡ್ ಅಲ್ಲೂ ಮಾಡ್ಕೊಡ್ತೀವಿ. ನೀವು ಸೇಲ್ ಮಾಡಿ ಎಲ್ಲಾ ಮಾರ್ಕೆಟ್. ಸರ್, ಈ ರಿಮ್ಶಾ ವಾಷಿಂಗ್ ಮಿಷಿನ್ ಈ ಕ್ವಾಲಿಟಿ ಇಡೀ ಕರ್ನಾಟಕದಲ್ಲಿ ಯಾರು ಕೊಡಕ್ಕೆ ಸಾಧ್ಯನೇ ಇಲ್ಲ, ಈ ಕಮ್ಮಿ ಬೆಲೆಗೆ ಸರ್. ನೀವೇ ಮ್ಯಾನುಫ್ಯಾಕ್ಚರರ್, ನಾವೇ ಮ್ಯಾನುಫ್ಯಾಕ್ಚರ್. ಹೌದು ಸರ್. ಸ್ಕ್ರೀನ್ ಮೇಲೆ ಬರ್ತಾ ಇರೋದ್ ನಂಬರ್ ಕಾಲ್ ಮಾಡಿ ಎಲ್ಲಾ ಡೀಟೇಲ್ಸ್ ತಿಳಿಸ್ಕೊಡ್ತೀವಿ. ಇಲ್ಲೇ ಬೇಕಂದ್ರೆ ಇಲ್ಲೇ ಬರ್ಬೋದು ನೀವು. ಓಕೆ ಸರ್, ಥ್ಯಾಂಕ್ ಯು, ನಮಸ್ತೆ. ನಮಸ್ತೆ ವೀಕ್ಷಕರು.